ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಆರೋಪಿ ಫಯಾಜ್ಗೆ ಜೈಲ ಬೇಲ ಅನ್ನೋ ಪ್ರಶ್ನೆ ಹಿಂದೆ ನಿರ್ಧಾರ ಆಗಲಿದೆ. ಆರೋಪಿಯ ಭವಿಷ್ಯ ಇವತ್ತು ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಇದೆ. ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿರುವಂತಹ ಆರೋಪಿ ಫಯಾಜ್ ಈಗಾಗಲೇ ಹುಬ್ಬಳ್ಳಿ ಸ್ಥಳೀಯ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕೃತ. ಕಳೆದ ಆಗಸ್ಟ್ 1ರಂದು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದ ಕೋರ್ಟು, ಹೀಗಾಗಿ ಬೇಲ್ಗಾಗಿ ಹೈಕೋರ್ಟ್ಗೆ ಫಯಾಜ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಕಳೆದ 1 ವರ್ಷ 5 ತಿಂಗಳಿಂದ ಧಾರವಾಡ ಕಾರಾಗೃಹದಲ್ಲಿರುವಂತಹ ಫಯಾಜ್ 2024ರ ಏಪ್ರಿಲ್ 18ರಂದು BVB ಕಾಲೇಜಿನ ಆವರಣದಲ್ಲಿ ಮರ್ಡರ್ ನಡೆದಿತ್ತು. ಕಾಲೇಜು ಕ್ಯಾಂಪಸ್ನಲ್ಲಿಯೇ ನೇಹನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಆರೋಪಿಗೆ ಜೈಲ ಬೇಲ ಅನ್ನೋ ಪ್ರಶ್ನೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಆರೋಪಿ ಫಯಾಜ್ಗೆ ಜೈಲು ಮುಂದುವರಿಯುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇವತ್ತು ನಿರ್ಧಾರ ಆಗತ್ತೆ. ಆರೋಪಿಯ ಭವಿಷ್ಯ ಇವತ್ತು ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಇದೆ. ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು ಆರೋಪಿ ಫಯಾಜು. ಈಗಾಗಲೇ ಹುಬ್ಬಳ್ಳಿ ಸ್ಥಳೀಯ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕೃತ ಆಗಿದೆ. ಕಳೆದ ಆಗಸ್ಟ್ 6ರಂದು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿತ್ತು ಕೋರ್ಟು. ಹೀಗಾಗಿ ಬೇಲ್ಗಾಗಿ ಹೈಕೋರ್ಟ್ಗೆ ಫಯಾಜ್ ಪರ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿರೋದು. ಕಳೆದ 1 ವರ್ಷ 5 ತಿಂಗಳಿಂದ ಧಾರವಾಡ ಕಾರಾಗೃಹದಲ್ಲೇ ಫಯಾಜ್ ಇರುವಂಥದ್ದು. 2024 ಏಪ್ರಿಲ್ 18ರಂದು BVB ಕಾಲೇಜಿನ ಆವರಣದಲ್ಲಿ ಈ ಒಂದು ಮರ್ಡರನ್ನು ಮಾಡಲಾಗಿತ್ತು. ಕಾಲೇಜು ಕ್ಯಾಂಪಸ್ನಲ್ಲಿಯೇ ನೇಹನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಆಗಿತ್ತು.